ಮತ್ತು ಯಾವ ದಾರಿಯಲ್ಲಿ ನಡಿಬೇಕು ಅನ್ನುವಂಥ ಒಂದು ಆಲೋಚನೆ ಚಿಂತನೆ ಅವರಿಗೆ ಬರುತ್ತೆ ಅನ್ನುವಂಥ ದೂರದೃಷ್ಟಿಯಿಂದ ಇದನ್ನು ನಾವು ಸಂಕಲ್ಪ ಮಾಡಿದ್ದೀವಿ. ಬಹಳ ಪರಿಶ್ರಮದಿಂದ ಮಾಡಿದ್ದೀವಿ. ಬಹಳ ಜನರ ಹೋರಾಟ ಮತ್ತು ಆಶೀರ್ವಾದದೊಂದಿಗೆ ಇದನ್ನೆಲ್ಲ ಪ್ರಯತ್ನ ಮಾಡಿದ್ದೀವಿ. ಇದು 15 ಕೋಟಿಯ ಅನುದಾನದಲ್ಲಿ ಆಗುವಂಥದ್ದು. ಮತ್ತು ಸರ್ಕಾರದ ಅನುದಾನ ಯಾಕೆ ಈಗ ಸದ್ಯಕ್ಕೆ ಇಲ್ಲ ಅಂತ ನಾನು ನಿಮಗೆ ಕ್ಲಾರಿಫಿಕೇಶನ್ ಮಾಡಬೇಕಾಗತ್ತೆ. ನಾವು ಇದನ್ನು 15 ಕೋಟಿ ಅನುದಾನದಲ್ಲಿ ನಾವು ಇದನ್ನು ಮಾಡ್ತಾ ಇರ್ತೀವಿ. ಇದ್ರ ಜೊತೆ ನಾನು KGFನ ಹಾಸ್ಪಿಟಲ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆನೂ ಕೂಡ 5 ಕೋಟಿ ಅನುದಾನದಲ್ಲಿ, ಅದಾದಮೇಲೆ 2 ಕೋಟಿ ನಾವು ಅನುದಾನದಲ್ಲಿ ಅಂಗನವಾಡಿಗಳನ್ನ ಮಾಡ್ತೀವಿ. ಅದಾದಮೇಲೆ ಈಗ ಇದಕ್ಕೆ ನಾವು 11 ಕೋಟಿ ಅನುದಾನನ ಇಟ್ಟಿದ್ದೀವಿ. ಈ ಒಂದು ಜ್ಞಾನ ಭಂಡಾರದ ಮಂದಿರಕ್ಕೆ 15 ಕೋಟಿ ಹತ್ತತ್ರ ಅನುದಾನ ಬೇಕಾಗುತ್ತೆ. ಸರ್ಕಾರದ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿದೆ. ಇದನ್ನು ವಿನ್ಯಾಸ ಅಂದರೆ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಪ್ಲಾನ್ಸ್ ಎಲ್ಲ ನಾವು PWD ಅವ್ರ ಮುಖಾಂತರ ಮಾಡಿರ್ತೀವಿ. 8 ರಿಂದ 10 ತಿಂಗಳ ಒಳಗಡೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋಂಥ ಉದ್ದೇಶ ಇರುತ್ತೆ. ಈ ರೀತಿಯ ಒಂದು ವಿನ್ಯಾಸದೊಂದಿಗೆ ಬರುತ್ತೆ. ಮುಂದೆ ಈ ರೀತಿಯ ಈ ರೀತಿಯ ಒಂದು ವಿನ್ಯಾಸದ ಇದನ್ನು ನಾನು ಅಪ್ರೂವಲ್ ತಗೋತೀನಿ. ಇದು 1 ತಿಂಗಳ ಪರಿಶ್ರಮ ಅಲ್ಲ, ಭಾಳ ಜನ ಅಧಿಕಾರಿಗಳು KGF ಕ್ಷೇತ್ರದ PWDಯ ಎಲ್ಲ ಅಧಿಕಾರಿಗಳ ಪರಿಶ್ರಮ ಇದರಲ್ಲಿದೆ. ಈ ರೀತಿಯ ಒಂದು ವಿನ್ಯಾಸ ಇರುತ್ತೆ. ಇದು ವಿಶೇಷವಾಗಿ ಬಂದಿರುವಂಥ ವಿನ್ಯಾಸ. ಸರ್ಕಾರದ ಒಂದು ಪರಿಕಲ್ಪನೆ ಜೊತೆಗೆ ಇದು KGFನ ವಿಶೇಷವಾಗಿ ಅಂಬೇಡ್ಕರ್ ಅವ್ರನ್ನ ಆರಾಧಿಸುವಂಥವರಿಗೆ, ಅಂಬೇಡ್ಕರ್ ಅವರ ಸಿದ್ಧಾಂತಗಳು, ಪರಿಕಲ್ಪನೆ, ಅವರ ವಿಚಾರವಂತಿಕೆಯನ್ನು ಗೌರವಿಸುವಂಥವ್ರಿಗೆ ಇದು ಒಂದು ಜ್ಞಾನ ಭಂಡಾರ ಆಗಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಮಾಡಿರುವಂಥ ಒಂದು ಪರಿಕಲ್ಪನೆ. ಮತ್ತು ಅದನ್ನು ಮುಂದೆ ಲೋಕಾರ್ಪಣೆ ಮಾಡುವಾಗ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಬರ್ತಾರೆ, ವಿಶೇಷವಾಗಿ ನಾನು ಅಭಿಮಾನಿಸುವಂಥ ಹೋಮ್ ಮಿನಿಸ್ಟ್ರು ಬರ್ತಾರೆ ಅಂತ ಒಂದು ಸಂಕಲ್ಪದಲ್ಲಿ ಕೆಲಸ ನಿಧಾನ ಆಗಬಾರ್ದು. ಅದನ್ನು ಈ ಪರಿಶ್ರಮಕ್ಕೆ ನಾವು ಎಷ್ಟು ಸಮಯ ಕಾಲಾವಕಾಶ ತಗೊಂಡು ಅಷ್ಟೇ ಬೇಗ ಆಗಬೇಕು ಅನ್ನುವಂಥದ್ದು, ಮಂದಗತಿಗೆ ಹೋಗಬಾರ್ದು ಅನ್ನುವಂಥ ದೂರದೃಷ್ಟಿಯಿಂದ ಮಾಡ್ತೀವಿ. ಮೊದಲನೇ ಫ್ಲೋರ್ ಏನಿದೆ ಇಲ್ಲಿ ತೋರಿಸ್ತಾ ಇದೆ ಅಲ್ಲ, ಅಂಬೇಡ್ಕರ್ ಅವ್ರ ಫೋಟೋಸ್ ಗ್ಯಾಲರೀಸ್ ಇರುತ್ತೆ, ಅವರ ಹಿಸ್ಟ್ರಿ ಇರುತ್ತೆ, ಅವರ ಪ್ರತಿಯೊಂದು ಹಂತದಲ್ಲಿ ಏನೇನು ನಿರ್ಧಾರಗಳನ್ನು ತಗೊತಾರೆ ಅನ್ನುವಂಥದ್ದು ಇದರಲ್ಲಿ ಅವರ ಲೈಫ್ ಹಿಸ್ಟ್ರಿ ಜೊತೆಯಲ್ಲಿ ಅವರು ಏನೆಲ್ಲ ಸಾಧನೆ ಮಾಡಲಿಕ್ಕೆ ಅವರಿಗೆ ಇನ್ಸ್ಪಿರೇಷನ್ ಏನಿತ್ತು ಅನ್ನುವಂಥದ್ದು ಅವ್ರದ್ದು ಗ್ಯಾಲರಿ ಗ್ರೌಂಡ್ ಫ್ಲೋರಲ್ಲಿ ಅದೆಲ್ಲ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಏನಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಜ್ಞಾನ ಭಂಡಾರ ಇದೆ. ಜ್ಞಾನ ಭಂಡಾರ ಅಂದರೆ ಪ್ರತಿ ಹಂತದಲ್ಲೂ ಅವರಿಗೆ ಬುದ್ಧನ ಪುಸ್ತಕಗಳನ್ನು ಓದುವಂಥ ಆಸಕ್ತಿ ಇತ್ತು. ಯಾವಾಗಲೂ ಜಾಸ್ತಿ ಅವರು ತಿಳುವಳಿಕೆಯನ್ನು ತಿಳ್ಕೊಂಡು ಅವರು ಸಮಾಜಕ್ಕೆ ಸೋಷಿಯಲ್ ರಿಫಾರ್ಮಿಸ್ಟ್ ಆಗ್ತಾರೆ. ಬರೀ ಒಂದು ಸಮಾಜನ ರಕ್ಷಣೆ ಮಾಡುವಂಥ ದೃಷ್ಟಿಯಿಂದ ಅವರು ಓದಲ್ಲ. ಇಡೀ ಭಾರತ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಅವರು ಎಲ್ಲರ ಧ್ವನಿಯಾಗಿ ನಿಂತ್ಕೊತಾರೆ. ಎಸ್ಪೆಷಲಿ ಹೆಣ್ಮಕ್ಕಳಿಗೆ ಧ್ವನಿಯಾಗಿ ನಿಂತ್ಕೊತಾರೆ. ನಮ್ಮಲ್ಲಿ ಇದ್ದಂಥ ಆಚಾರದಲ್ಲಿ ಹೆಣ್ಮಕ್ಕಳಿಗೆ ಇವತ್ತಿನ ಕಾಲಕ್ಕೆ ಓದೋದಿಲ್ಲಾದರೂ ಇರಲಿ, ಅವರು ಹೊರಗಡೆ ಬಂದು ಸ್ವಂತ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳುವಂಥ ಅವಕಾಶಗಳೇ ಕಸಿದುಕೊಳ್ಳುವಂಥ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಧ್ವನಿಯಾಗಿ ನಿಲ್ಲುವಂಥ ಆ ಮಹಾನ್ ಪುರುಷ ಮತ್ತು ಸೋಷಿಯಲ್ ರಿಫಾರ್ಮಿಸ್ಟ್ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ನೆನಪಾಗಿ ನನಗೆ ದೇವರು ಕೊಟ್ಟಿರುವಂಥ ಅವಕಾಶ ಅಥವಾ ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದಾಗ ಕೊಟ್ಟ ಅವಕಾಶನ ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ದೂರದೃಷ್ಟಿಯಿಂದ ಇದೊಂದು ಜ್ಞಾನ ದೇಗುಲವನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪ ನಿರ್ಮಾಣ ಮಾಡಬೇಕು ಅನ್ನುವಂಥ ನನ್ನ ಅಭಿಲಾಷೆ. ಇದಕ್ಕೆ ಸರ್ಕಾರ ಹೊರತುಪಡಿಸಿ ಮುಖ್ಯಮಂತ್ರಿಗಳು ನಮಗೆ ವಿಶೇಷವಾಗಿರುವಂಥ ಅನುದಾನವನ್ನು ಕೊಟ್ಟಾಗ 9 ಕೋಟಿ ಅನುದಾನನ ಇದಕ್ಕೆ ರಿಸರ್ವ್ ಮಾಡ್ತೀನಿ. ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಶಾಸಕರಿಗೆ ಅನುದಾನ ಕೊಡ್ತಾರೆ, ಅದ್ರದ್ದು ಸ್ವಲ್ಪ ದುಡ್ಡನ್ನು ಹಾಕಿ 11 ಕೋಟಿಯಷ್ಟು ದುಡ್ಡನ್ನು ಈಗ ಟೆಂಡರ್ ಮುಗಿಸಿ ಈ ಕೆಲಸ ಶುರು ಮಾಡೋದಕ್ಕೆ ಇಟ್ಟಿದ್ದೀವಿ. ಮತ್ತು ಒಳಗಡೆ ಇಂಟೀರಿಯರ್ಸು ಬೇರೆ ಎಲ್ಲ ಮಾಡಲಿಕ್ಕೆ ಮಿಕ್ಕಿದ್ದು ಏನು ಕಾಸ್ಟ್ ಇದೆ ಅದಕ್ಕೆ ಒಂದು 5-6 ತಿಂಗಳ ನಂತರ ದಿನಗಳಲ್ಲೂ ಅನುದಾನನ ಮೊಬಿಲೈಸ್ ಮಾಡಿಕೊಂಡ್ರು ಆಗುತ್ತೆ. ಸರ್ಕಾರದಲ್ಲಿ ಎಲ್ಲ ರೀತಿಯ ಪ್ರೊಸೆಸ್ನ ಮಾಡಿದ್ದೀವಿ, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಎಲ್ಲ. ನಾವು ಈ ಕೆಲಸ ಮಾಡಲಿಕ್ಕೆ ಪ್ಲಾನಿಂಗ್ಗೋಸ್ಕರ ವಿನ್ಯಾಸ ಇದಕ್ಕೆಲ್ಲನೂ ಕೂಡ PWD ಇಲಾಖೆ ಮೇಲೆ ಜಾಸ್ತಿ ಒತ್ತಡ ಏರಿದ್ದೀವಿ. ಯಾಕೆ ಅಂದರೆ ಕ್ವಾಲಿಟಿ ಕೆಲಸ ತಗೋಬೇಕು. ಮತ್ತು ಆ ಇಂಜಿನಿಯರ್ ಸೆಕ್ಷನ್ಸಲ್ಲಿ ಇದು ಮತ್ತೆ ಬರುವಂಥ ದಿನಗಳಲ್ಲಿ ಭವಿಷ್ಯದಲ್ಲಿ ಈ ಜಾಗನ ಎಷ್ಟು ಉತ್ತಮವಾಗಿರುವಂಥ ಕಟ್ಟಡವನ್ನು ಕಟ್ಟಿ ಮತ್ತೆ ಆ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದಾಗ ಇನ್ನೂ ಒಂದು DC ಹಂತದಲ್ಲಿ ಚಿಂತನೆ ಮಾಡ್ತೀವಿ. ಇದು ಇಡೀ ಜಿಲ್ಲೆಗೆ ಮತ್ತು ರಾಜ್ಯದಲ್ಲಿ ಮಾದರಿಯಾಗಿರುವಂಥ ಒಂದು ಜ್ಞಾನ ಭಂಡಾರದ ದೇಗುಲ, ಜ್ಞಾನ ಮಂದಿರ ಆಗುತ್ತೆ ಅಂತ
ನನ್ನ ಒಂದು ಆಸೆ ಮತ್ತು ಪರಿಕಲ್ಪನೆ. ಇದು ಇಲ್ಲಿ ಇಡೀ ಕ್ಷೇತ್ರದಲ್ಲಿ KGF ಕ್ಷೇತ್ರ ಮತ್ತು ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು, ಅನುಯಾಯಿಗಳನ್ನು ಮತ್ತು ಅವರ ಬಗ್ಗೆ ವಿಚಾರವಂತಿಕೆಗಳನ್ನು ಎತ್ತಿ ಹಿಡಿಯುವಂಥ ಅವರಿಗೆ ನಾನು ಸಮರ್ಪಣೆ ಮಾಡ್ತಾ ಇರೋವಂಥದ್ದು. ಅವರಲ್ಲಿ ಬಹಳ ಅಪಾರವಾದ ಗೌರವ, ನಂಬಿಕೆ ಇಟ್ಕೊಂಡು ನಡೆಯುವಂಥವ್ರು ಇದ್ದಾರೆ. ಅವರ ಅಭಿಮಾನಕ್ಕೆ ಇದೊಂದು ಕೊಡುಗೆ ಆಗಿ, ಲೋಕಾರ್ಪಣೆ ಆಗಿ ಮಾಡುವಂಥ ಒಂದು ಸಂಕಲ್ಪ ಆಗಿತ್ತು. ಈ ದಿನ ಒಳ್ಳೆಯದು ಅಂತ ಹೇಳಿದ್ರಿಂದ ನಾನು ಇವರೆಲ್ಲರೂ ಕೂಡ ಇವತ್ತು ಅಭಿಮಾನಗಳಿಂದ ಅಂಬೇಡ್ಕರ್ ವಾದಿ, ಅಂಬೇಡ್ಕರ್ ಸಿದ್ಧಾಂತಗಳನ್ನು ಪರಿಪಾಲನೆ ಮಾಡೋರು ಈ ಭೂಮಿಯ ಸ್ಪರ್ಶ ಮಾಡಲಿ ಮತ್ತೆ ಈ ಪವಿತ್ರವಾಗಿರುವಂಥ ದೇಗುಲ ನಿರ್ಮಾಣ ಆಗಲಿ ಅನ್ನೋ ಒಂದೇ ಒಂದು ಕಾರಣದಿಂದ ಇವತ್ತು ಇವ್ರನ್ನೆಲ್ಲರನ್ನೂ ಅಭಿಮಾನದಿಂದ ಇಲ್ಲಿ ಸೇರಿಸುವಂಥ ಪ್ರಯತ್ನ ಮಾಡಿದ್ದೀವಿ. ಏನಕ್ಕೆ ಇವತ್ತು ಇವ್ರನ್ನೆಲ್ಲ ಸೇರಿಸಿದ್ದೀವಿ ಅಂದರೆ ಇದಕ್ಕೆ ಒಂದು ಪವಿತ್ರತೆ ಇದೆ. ಅಭಿಮಾನದಿಂದ, ಪ್ರೀತಿಯಿಂದ ಅವರ ತತ್ವ ಸಿದ್ಧಾಂತಗಳನ್ನು ಯಾರು ಮೈಗೂಡಿಸ್ಕೊಂಡಿರ್ತಾರೆ ಅವರ ಪಾದ ಸ್ಪರ್ಶ ಈ ಜಾಗದಲ್ಲಿ ಆಗಬೇಕು. ಮತ್ತು ಬರುವಂಥ ದಿನಗಳಲ್ಲಿ ಈ ಜಾಗ ಎಜುಕೇಷನ್ ಹಬ್ ಅಂತಲೇ ಆಗುತ್ತೆ. ಇಲ್ಲಿ ಅಂಬೇಡ್ಕರ್ ಅವರ ಜ್ಞಾನ ಭಂಡಾರ ಬಂದರೆ ಪಕ್ಕದಲ್ಲಿ ಸೈನ್ಸ್ ಪಾರ್ಕ್ ಬರುತ್ತೆ. ಇನ್ನೊಂದು 10 ಹೆಜ್ಜೆ ಮುಂದಕ್ಕೆ ಹೋದರೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ 100 ಎಕರ್ಸಲ್ಲಿ ಬರುತ್ತೆ. ಅಂದರೆ ಈ ಕಡೆ ಎಲ್ಲ ವಿದ್ಯಾಸಂಸ್ಥೆಗಳೇ ಇರುತ್ತೆ. ಅದರ ಜೊತೆಯಲ್ಲಿ ಆ ಕಡೆ ಮುಂದಕ್ಕೆ ಹೋದರೆ ಇಲ್ಲಿ ಬಂದು ಹೋಗೋನು ಇಲ್ಲಿ ಯಾವ ಉದ್ಯೋಗವನ್ನು ಮಾಡಬೇಕು, ಯಾವ ರೀತಿ ಪ್ರಯತ್ನ ಮಾಡಬೇಕು ಅನ್ನುವಂಥ ಒಂದು ಅವರಿಗೆ ಮಾಹಿತಿ ಸಿಗುವಂಥ ಕೇಂದ್ರ ಕೂಡ ಆಗುತ್ತೆ. ಮತ್ತು ಇಲ್ಲಿ ನಮಗೆ RTO ಆಫೀಸ್ ಪಕ್ಕದಲ್ಲಿ ನಮಗೆ ಮತ್ತೆ ಇಂಡಸ್ಟ್ರೀಸ್ ಬರ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಬರುವಂಥ ದಿನಗಳಲ್ಲಿ ಇಲ್ಲಿ ಓದುವಂಥ ಮಕ್ಕಳಿಗೆ, ವಿಶೇಷವಾಗಿ KGF ಅಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು, ಉದ್ಯೋಗವನ್ನು ಅವಕಾಶಗಳನ್ನು ಸಿಗುವಂಥ ಯುವಕರಿಗೆ ಅವಕಾಶ ಸಿಗುವಂಥ ದೂರದೃಷ್ಟಿಯಿಂದ ಈ ಜಾಗ ಅವರಿಗೆ ದೇಗುಲ ಆಗುತ್ತೆ. ಅವರಿಗೆ ಒಂದು ಮಾರ್ಗದರ್ಶಕ ನೀಡುವಂಥ ಒಂದು ದೇಗುಲ ಆಗುತ್ತೆ ಅಂತ ನಾನು ಹರಿಸಿ ಇದನ್ನು ಮಾಡ್ತಾ ಇದ್ದೀನಿ. ಇವತ್ತು ಇವರೆಲ್ಲರೂ ವಾಲಂಟ್ರಿಯಾಗಿ ಬಂದಿದ್ದಾರೆ, ಪ್ರೀತಿಯಿಂದ, ಅಭಿಮಾನದಿಂದ ಬಂದಿದ್ದಾರೆ. ಅವ್ರು ಅನ್ಕೊತಾ ಇದ್ದಾರೆ ನಾವಿಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂತ. ಇಲ್ಲ, ಈ ಜಾಗ ಅವರ ಪಾದ ಸ್ಪರ್ಶ ಎಲ್ಲಿತ್ತು, ಅಂಬೇಡ್ಕರ್ ಅವ್ರ ಪಾದ ಸ್ಪರ್ಶ ಆಗಿತ್ತು, ಇವರ ಅಭಿಮಾನ ಬೇಕಾಗಿತ್ತು, ಇವರ ಆಶೀರ್ವಾದ ಬೇಕಾಗಿತ್ತು. ನೋಡೋಣ ಎಷ್ಟು ಜನ ಪ್ರೀತಿಯಿಂದ, ಅಭಿಮಾನದಿಂದ ಬರ್ತಾರೆ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೆ. ಬಂದಿದ್ದಾರೆ. ಇವತ್ತು ರಜಾ ಇದೆ, ನನಗೂ ಗೊತ್ತಿದೆ, ಸರ್ಕಾರದ ಕಾರ್ಯಕ್ರಮನೂ ಅಲ್ಲ, ಒಳ್ಳೆ ದಿನ ಅಂತ ಹೇಳಿದ್ರಿಂದ ನಾವೆಲ್ಲ ಇವತ್ತು ಸೇರಿದ್ದೀವಿ. ಇದು ಪೂಜೆ ಮಾಡಲಿಕ್ಕೆ ಪ್ರೋಟೋಕಾಲ್ ಅವಶ್ಯಕತೆ ಇಲ್ಲ. ಪೂಜೆ ಮಾಡಲಿಕ್ಕೆ ಒಳ್ಳೆ ಕಾರ್ಯಕ್ರಮನ ಇಂಥ ದಿನ ಮಾಡ್ತೀವಿ ಅಂತ ನಾವು ನಮ್ಮ ಒಡನಾಟ ಇರೋವಂಥವ್ರಿಗೆ ಹೇಳ್ಕೊಳ್ಳಿಕ್ಕೆ ಅದಕ್ಕೆ ಪ್ರೋಟೋಕಾಲ್ ಏನು ಬೇಕಾಗಿಲ್ಲ. ಬರೋವಂಥ ದಿನಗಳಲ್ಲಿ ಅನುದಾನ ನಾನು ತಂದಿರಲಿ, ಸರ್ಕಾರ ಕೊಟ್ಟಿರಲಿ, ಯಾವುದೇ ಅನುದಾನ ದೂರದೃಷ್ಟಿಯಿಂದ, ಮುಂದೆ ಭವಿಷ್ಯದ ದೃಷ್ಟಿಯಿಂದ ಮಾಡಿರೋದ್ರಿಂದ ಎಲ್ಲರನ್ನೂ ಕರೆಸಿ ಅರಿಸಿ ಇದನ್ನು ನಾವು ಯಶಸ್ವಿ ಮಾಡ್ತೀವಿ. ಒಳ್ಳೆ ದಿನ ಅಂತ ಅಂದಿದ್ದಕ್ಕೆ ಇವರೆಲ್ಲ ಬಂದು ಇದನ್ನು ಹರಿಸ್ಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬೋರ್ವೆಲ್ಲು, ನೀರು, ಬೇರೆ ಎಲ್ಲ ಕೆಲಸ ಮಾಡಬೇಕಾಗತ್ತೆ. ಅದಕ್ಕೆ ಎಲ್ಲ ಅಭಿಮಾನಿಗಳು ಬಂದು ಹೋದ್ಮೇಲೆ ಆ ಕೆಲಸ ಶುರು ಮಾಡಲಿ. ಮತ್ತೆ ನಾನು ನಾಳೆಯಿಂದ ಸೆಷನ್ಗೆ ಹೋದರೆ ಶುಕ್ರವಾರವರೆಗೂ ಬರೋಕ್ಕಾಗಲ್ಲ, ಅದಾದಮೇಲೆ ಶೂನ್ಯ ಮಾಸ ಇದೆ ಅಂತ ಹೇಳ್ತಾರೆ. ಆ ದಿನಗಳಲ್ಲಿ ಏನು ಕೆಲಸ ಮಾಡಬಾರ್ದು ಅನ್ನೋವಂಥ ಒಂದೇ ಒಂದು ಕಾರಣಕ್ಕೆ ಇದೆಲ್ಲ. ಇವತ್ತು ನಿನ್ನೆ ಆ ಕಾರ್ಯಕ್ರಮ ಅಲ್ಲ, ಸತತವಾಗಿ ಭಾಳ ವರ್ಷಗಳಿಂದ ಇದೆಲ್ಲ ಪರಿಶ್ರಮ ಆಗ್ತಾ ಇದೆ. ಆಗಿಂದಾಗ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ವಿ. ಇವತ್ತು ಕಾರ್ಯರೂಪಕ್ಕೆ ಬರೋ ಅಂಥ ಹಂತಕ್ಕೆ ಬಂದಿದೆ. ನೆಕ್ಸ್ಟ್ ಟೆಂಡರ್ ಪ್ರೋಸೆಸ್ ಆದಾಗೂ ನಾವೇನು ನಿಧಾನ ಮಾಡಲ್ಲ, ಕೆಲಸ ಶುರುವಾಗೋಗೂ ಏನೂ ನಿಧಾನ ಮಾಡಲ್ಲ, ಅದ್ರ ಪಾಡಿಗೆ ಅದು ಕೆಲಸ ಆಗುತ್ತೆ. ಕಾರ್ಯಕ್ರಮ ಯಾವ ಘಟ್ಟಕ್ಕೆ ಹಂತಕ್ಕೆ ಮಾಡಬೇಕು ಅಂದಾಗ ಖಂಡಿತ ಪ್ರೋಟೋಕಾಲು, ಸ್ಟೇಟಿಂದ ಯಾರನ್ನ ಕರೆಸಬೇಕು, ಸೆಂಟ್ರಲಿಂದ ಯಾರ್ಯಾರನ್ನ ಕರೆಸಬೇಕು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನ ಅರ್ಥ ಮಾಡಿಸಿ ಅವೆಲ್ಲನೂ ಮಾಡ್ತೀವಿ. ಆದರೆ ಕೆಲಸ ಶುರು ಮಾಡೋ ಅಂಥದ್ರಲ್ಲಿ ಮತ್ತೆ ನಿಲ್ಲಿಸಬಾರ್ದು, ಏನೇ ವಿಘ್ನ ಬರಬಾರ್ದು ಅನ್ನೋವಂಥ ಕಾರಣಕ್ಕೆ ಇವತ್ತು ಒಳ್ಳೆ ದಿನ ಅಂದಿದ್ದಕ್ಕೆ ಭೂಮಿ ಪೂಜೆ ಅಷ್ಟೇ. ಅದು ಅವರ ಸಿದ್ಧಾಂತಗಳ ಪ್ರಕಾರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಅವರ ನೀತಿ ಅದೇ, ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅನ್ನುವಂಥ ಒಂದು ಸಿದ್ಧಾಂತವನ್ನು ಅನುಸರಿಸಿ ನಡೆದರು. ಅದೇ ರೀತಿ ಇವತ್ತು ನಾವು ಅವರ ಪೂಜೆಯನ್ನು ನೆರವೇರಿಸಿದ್ದೀವಿ. ಎಜುಕೇಷನ್ ಸೆಂಟರ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ರಿಸರ್ಚ್ ಸೆಂಟರ್ ಬರುತ್ತಾ? ಎಜುಕೇಷನಲ್ ರಿಸರ್ಚ್ ಸೆಂಟರ್ ಅಂತ ಹೇಳಿ ಆಮೇಲೆ ಎಲ್ಲ ಮಾಹಿತಿ ನಿಮಗೆ ಕೊಡ್ತೀವಿ. ಈಗ ಇದು 15 ಕೋಟಿಯ ಪ್ರಾಜೆಕ್ಟ್, ಇದೆಲ್ಲನೂ ಸಂಶೋಧನಾ ಅಲ್ಲೇ ಇದೆ ನೋಡಿ. ಅದು ಸಂಶೋಧನಾ ಜ್ಞಾನ ಭಂಡಾರ. ಇದು ಸ್ಟೂಡೆಂಟ್ಸ್ಗೆ ಹೈಯರ್ ಎಜುಕೇಶನ್ ಏನಿದೆ, ಹೈಯರ್ ಎಜುಕೇಶನ್ ಟಿಲ್ IAS KS ಓದ್ಕೊಳ್ಳಿಕ್ಕೆ ಇದೊಂದು ರಿಸರ್ಚ್ ಸೆಂಟರ್ ಆಗುತ್ತೆ. ಎಲ್ಲಿ ಏನು ಓದಬೇಕು, ಬ್ಯಾಂಕಿಂಗ್ ನಾಲೆಡ್ಜ್ ಇಂದ ಹಿಡಿದು
ಗೌರ್ಮೆಂಟಲ್ಲಿ ಏನೇ ಪೋಸ್ಟ್ ತಗೊಬೇಕು ಅಂದರೆ ಇದು ಒಂದು ಅವರಿಗೆ ವೇದಿಕೆ ಆಗುತ್ತೆ. ಅವರಿಗೆ ಎಲ್ಲಿ ಏನು ಪ್ರಯತ್ನ ಮಾಡಬೇಕು, ಅಪ್ಲಿಕೇಶನ್ ಎಲ್ಲಿ, ಸ್ಕಾಲರ್ಶಿಪ್ ಎಲ್ಲಿ, ಬೇರೆ ಕಂಟ್ರಿಗೆ ಹೋಗಿ ಓದಬೇಕು ಅನ್ನೋ ಮಕ್ಕಳಿಗೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅನ್ನೋವಂಥದ್ದೆಲ್ಲ ಒಂದೇ ದಿನದಲ್ಲಿ ಎಲ್ಲ ಮಾಹಿತಿ ಬೇಡ. ಇದು ಈ ರೀತಿಯ ಇರುತ್ತೆ. ಇದು KGF ಕ್ಷೇತ್ರಕ್ಕೆ ನನ್ನ ಒಂದು ಕನಸಿದು, ಅವರ ಆಸೆಗಳನ್ನ ಈಡೇರಿಸಬೇಕು ಅನ್ನುವಂಥ ಸಂಕಲ್ಪ ಕೂಡ ಆ ಒಂದು ಪ್ರಯತ್ನದಲ್ಲಿ ನಾನಿದೆಲ್ಲ. ನನಗೆ ಎಷ್ಟೋ ಸತಿ ನೋವಾದಾಗ, ಅವಮಾನ ಆದಾಗ, ಏನು ಒಳ್ಳೆ ಕೆಲಸ ಮಾಡಿ ಅದನ್ನು ಮರೀಲಿ ಅಂದಾಗ ದೇವ್ರು ಕೊಟ್ಟಿರುವಂಥ ಅವಕಾಶಗಳಿದು. ನಾನು ಮಾಡ್ತಾ ಬಂದಿದ್ದೀನಿ. ಧನ್ಯವಾದಗಳು. ಜೈ ಭೀಮ್. ಜೈ ಭೀಮ್.